ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ದಯಮಾಡಿ ಕೇಳಿಸ್ಕೊಳ್ಬೇಕು. ಇವತ್ತು ತಂತ್ರಜ್ಞಾನ ಅಂಗೈಯಲ್ಲಿದೆ ಸರ್. ಎಲ್ಲರ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದೆ. ಸೆಕೆಂಡ್ ಅಲ್ಲಿ ಮಾಹಿತಿಗಳು ರವಾನೆ ಆಗುತ್ತೆ. ಎಲ್ಲಾ ಇಲಾಖೆಗಳಲ್ಲೂ ಸಹ ತಂತ್ರಜ್ಞಾನ ಇದೆ. ಸೆಕೆಂಡ್ ಅಲ್ಲಿ ಇಮೇಲ್ ಕಳಿಸಬಹುದು, ಇಲ್ಲಿಂದ ವಿದೇಶದಲ್ಲಿ ಕಳಿಸಬಹುದು. ಸೆಕೆಂಡ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕಳಿಸಬಹುದು, ಸೆಕೆಂಡ್ ಅಲ್ಲಿ ಮೆಸೆಂಜರ್ ಅಲ್ಲಿ ಕಳಿಸಬಹುದು. ಇಂತಹ ತಂತ್ರಜ್ಞಾನ ಇರುವಂತಹ ಸಮಯದಲ್ಲಿ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಜಡತ್ವ ಏನಿದೆಯಲ್ಲ, ಈ ಜಡತ್ವವನ್ನು ನೋಡಿದ್ರೆ ನಾವಿನ್ನು ಯಾವ ಕಾಲದಲ್ಲಿದ್ದೀವಿ, ತಂತ್ರಜ್ಞಾನ ಬಳಸ್ಕೊಳ್ತಾ ಇಲ್ವಾ ಅಂತ ಅನ್ಸುತ್ತೆ. ನಾನು ಮಾತನಾಡ್ತಾ ಇರುವಂತಹ ವಿಚಾರ ಕರಾವಳಿಯ ಭಾಗದ ಕುಮಾರಿ ಸೌಜನ್ಯ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ವಿಚಾರ. ಸಿಬಿಐ ಕೋರ್ಟ್ ಜೂನ್ ನಲ್ಲಿ ಏನು ತೀರ್ಪು ಕೊಡ್ತು, ಸಂತೋಷ್ ರಾವ್ ನಿರಪರಾಧಿ ಅಂತ ಕೊಡ್ತು, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಕೊಡ್ತು. ಇಲ್ಲಿ ತನಿಖಾಧಿಕಾರಿ ಏನ್ ಯೋಗೇಶ್ ಕುಮಾರ್ ಇದಾನಲ್ಲ, ಅವರು ಯಾರದ್ದೋ ಅಸಹ್ಯ ತಿಂದು, ಯಾರದ್ದೋ ಏಸಿಗೆ ತಿಂದು ತನ್ನ ವೃತ್ತಿಗೆ ಮೋಸ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಒಬ್ಬ ವೈದ್ಯಾಧಿಕಾರಿ ಯಾರದ್ದೋ ಏಸಿಗೆ ತಿಂದು ಅಲ್ಲಿ ಲೋಪ ಮಾಡಿರುವುದು ಕಂಡು ಬರ್ತಾ ಇದೆ. ಅವರ ವಿರುದ್ಧ ತನಿಖೆಗೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ಸರ್ಕಾರಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಹೋರಾಟಗಾರರು 12 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಜೂನ್ ನಿಂದ ಇವತ್ತಿನವರೆಗೂ ನಿರಂತರವಾಗಿ ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇದ್ಯಾವುದು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ? ಹೋಗ್ಲಿ, ಜನಜಾಗೃತಿ ಸಭೆಗಳು ಬರ್ತಾ ಇಲ್ಲ. ನಮ್ಮ ಮಾಧ್ಯಮಗಳಂತೂ ಸತ್ತೋಗ್ಬಿಟ್ಟಿದ್ದಾವೆ. ಸ್ಯಾಟಲೈಟ್ ಚಾನೆಲ್ಗಳಂತೂ ಅವರು ಮಾರ್ಕೊಂಡ್ಬಿಟ್ಟಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ನಮ್ಮ ಅಜಿತ್ ಹನುಮಕ್ಕನವರು ನೆನ್ನೆ ಕೊಟ್ಟಂತ ಎಕ್ಸ್ಪ್ರೆಷನ್ ನೋಡಿದ್ರೆ ಅವರು ಮುಗಿದೋಯ್ತು. ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ. ಅವರು ಪತ್ರಕರ್ತರಾಗಿ ಪತ್ರಿಕೋದ್ಯಮವನ್ನ ರಾಜಕೀಯ ಪಕ್ಷಗಳಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಸ್ವತಂತ್ರ ಇಲ್ಲ ಅಂತ ನನ್ನ ಅಜಿತ್ ಹನುಮಕ್ಕನವರು ಸಂತೋಷ್ ರಾಡ್ ಮುಂದೆ ಹೇಳಿದಂತ ಆ ಒಂದು ನಗೆ ಹೇಳ್ಬಿಡ್ತು. ಹೋಗ್ಲಿ, ಮಾಧ್ಯಮಗಳು ಮಾತಾಡೋದಿಲ್ಲ. ನಿಮ್ಮ ಶಾಸಕಾಂಗ ವ್ಯವಸ್ಥೆನಲ್ಲಿ ಸ್ಥಳೀಯ ಶಾಸಕರುಗಳು, ಸ್ಥಳೀಯ ಸಂಸದರುಗಳು, ರಾಜ್ಯಸಭಾ ಸದಸ್ಯರುಗಳಿಗೆ ಅವರಿಗಳಿಗೂ ಸಹ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸಲ್ಲ, ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸಲ್ಲ, ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ಸಲ್ಲ. ಯಾತಕ್ಕೆ ಇಷ್ಟೊಂದು ಜಡತ್ವ? ಯಾಕೆ ನಿಮಗೆ? ಕಾರ್ಯಾಂಗ ವ್ಯವಸ್ಥೆನಲ್ಲಿ ಒಂದು ಡಿಜಿ ಆಫೀಸ್ ಇಂದ, ಬೆಂಗಳೂರಿನ ಡಿಜಿ ಆಫೀಸ್ ಇಂದ ಮಂಗಳೂರಿನ ಡಿಐಜಿ ಆಫೀಸ್ಗೆ ಒಂದು ಪತ್ರ ರವಾನೆ ಆಗುತ್ತೆ, ಎಸ್ಪಿಗೆ ರವಾನೆ ಆಗುತ್ತೆ. ಸೌಜನ್ಯ ಪರ ಹೋರಾಟಗಾರರು ಬಂದು ಅಲ್ಲಿ ಮಾಹಿತಿ ಕೇಳ್ತಾರೆ. ಒಂದ್ಸರಿ ಬಂದಿಲ್ಲ ಅಂದ್ರು, ಮತ್ತೊಂದ್ಸರಿ ಬಂದಿದೆ, ನಿಮ್ಗೆ ಕಮಿಟಿ ರಚನೆ ಮಾಡ್ತೀವಿ ಅಂತಂದ್ರು. ಇವತ್ತಿನವರೆಗೂ ಇಲ್ಲ. ಒಂದು ಕಮಿಟಿ ರಚನೆ ಮಾಡೋದಕ್ಕೆ ತಿಂಗಳಾನುಗಟ್ಲೆ ನೀವು ತಗೊಂಡ್ರೆ ಮತ್ತೆ ಎಂತಹ ಫಾಸ್ಟ್ ಇದೆ ನಿಮ್ದು? ಆಡಳಿತ ವ್ಯವಸ್ಥೆ ಎಷ್ಟು ಫಾಸ್ಟ್ ಇದೆ, ಕಾರ್ಯಾಂಗದ ವ್ಯವಸ್ಥೆ ಎಷ್ಟು ಫಾಸ್ಟ್ ಇದೆ. ಜನರ ತೆರಿಗೆ ಹಣದಿಂದ ಅಲ್ವಾ ನಿಮಗೆ ಸಂಬಳ ಕೊಡ್ತಾ ಇರುವಂತದ್ದು, ಜನರ ತೆರಿಗೆ ಹಣದಿಂದ ಅಲ್ವಾ ನಿಮಗೆ ಬತ್ತಿಗಳು ಸಿಗ್ತಾ ಇರುವಂತದ್ದು. ಶಾಸಕರಿಗಳಿಗೂ ಹೇಳ್ತಾ ಇದ್ದೀನಿ, ಸಂಸದರಿಗೂ ಹೇಳ್ತಾ ಇದ್ದೀನಿ, ಎಲ್ಲಾ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ, ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಇಷ್ಟು ಬೇಜವಾಬ್ದಾರಿಯಿಂದ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅಂತಂದಾಗ ಎಷ್ಟೊಂದು ಬೇಸರ ಆಗುತ್ತೆ. ಹೋರಾಟಗಾರರು ಪ್ರತಿ ವಾರ ಜನಜಾಗೃತಿ ಸಭೆಗಳು ಮಾಡ್ತಾ ಇರ್ಬೇಕಂದ್ರೆ ಅವರ ಮನಸ್ಸು ಎಷ್ಟು ನೋವಾಗುತ್ತೆ. ಆದಷ್ಟು ಬೇಗ ಇವರು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಮಿತಿ ರಚನೆ ಮಾಡಬೇಕಲ್ಲ. ಈ ಏಸಿಗೆ ತಿಂದಂತಹ ತನಿಖಾಧಿಕಾರಿ, ವೈದ್ಯಾಧಿಕಾರಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಜನರಿಗೆ ತೋರಿಸ್ಬೇಕಲ್ಲ. ಯಾಕೆ ಮಾಡ್ತಾ ಇಲ್ಲ? ಒಂದು ವೇಳೆ ಹೋರಾಟಗಾರರು ಇದನ್ನ ಫಾಲೋ ಅಪ್ ಮಾಡದ ಹೋಗಿದ್ರೆ ಇದು ಮುಂಗೆ ಮುಚ್ಚೋಗ್ಬಿಡ್ತಿತ್ತು. ಅಕ್ವಿಟಲ್ ಕಮಿಟಿ ಏನಂತೆ ಗೊತ್ತಿರಲಿಲ್ಲ ಜನರಿಗೆ. ಸೌಜನ್ಯರ ಪ್ರಕರಣದಿಂದ ಇವತ್ತು ಅಕ್ವಿಟಲ್ ಕಮಿಟಿ ಇದೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇದೆ. ಇದು ನಮ್ಮ ವ್ಯವಸ್ಥೆ ಏನಿದೆಯಲ್ಲ, ನಮ್ಮ ವ್ಯವಸ್ಥೆಯ ಅವ್ಯವಸ್ಥೆ. ಇದು ಪ್ರಶ್ನೆ ಮಾಡ್ತಾ ಇಲ್ಲ ಜನ. ಧ್ವನಿಯನ್ನ ಕಳ್ಕೊಂಡಿದ್ದಾರೆ ಜನ. ಸಂಸದರು ಮಾತಾಡ್ತಾರೆ, ಅನಂತ್ ಕುಮಾರ್ ಹೆಗಡೆ ಅವರು ಮಾತಾಡ್ತಾರೆ. ಇಲ್ಲಿ ಅವರದೇ ಭಾಗದ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ವೃದ್ಧೆಯನ್ನ ಅತ್ಯಾಚಾರ ಮಾಡಿದ್ದಾರೆ, ಟೀಚರ್ ಅನ್ನ ಕೊಂದು ಹಾಕಿದ್ದಾರೆ, ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿ ಮಾಡಿದ್ದಾರೆ, ಒಂದು ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾವುದೂ ಸಹ ಸಂಸದರಿಗೆ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದ್ಯಾರು ಹಿಂದೂಗಳು ಅಂತ ಅನ್ಸೋದೇ ಇಲ್ಲ. ಜನಪ್ರತಿನಿಧಿಗಳು ಒಂದು ಕಡೆ,
ಅಧಿಕಾರಿಗಳು ಅಮೇಧ್ಯ ತಿಂದು ಏಸಿಗೆ ತಿಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಯೋಗೇಶ್ ಕುಮಾರ್ ಎಂಬುವನು ಸಿಸಿ ಕ್ಯಾಮ್ರಾ ಇತ್ತು ಅಂತಾನೆ ಒಂದ್ಸರಿ ಇಲ್ಲ ಅಂತ ಹೇಳ್ತಾನೆ. ಅವತ್ತಿನ SP ಹೇಳ್ತಾರೆ ಸಿಸಿ ಕ್ಯಾಮ್ರಾ ಫುಟೇಜ್ ನಾವು ತಗೊಂಡಿದ್ವಿ, ನಮ್ಮ ಹತ್ರ ಇತ್ತು ಅಂತ ಹೇಳ್ತಾರೆ. ಸಂತೋಷ್ ರಾವ್ ಅಲ್ಲದೆ ಬಹಳಷ್ಟು ಜನ ಬೇರೆಯವ್ರ ಜನ ಅರೆಸ್ಟ್ ಮಾಡಿದ್ವಿ, ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು? ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನಿಮಗೆ ಅಧಿಕಾರ ಇದೆ, ಅಧಿಕಾರದಲ್ಲಿದ್ದಾಗ ಕೊನೆಯ ಪಕ್ಷ ಆಡಳಿತ ಯಂತ್ರವನ್ನ ಚುರುಕುಗೊಳಿಸಿ ಸ್ವಾಮಿ, ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿ. ಅಧಿಕಾರಿಗಳಿಗೆ ಹೇಳಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಇಷ್ಟು ಬೇಕಾ ಅಂತೇಳಿ. ನಾವು 2ನೇ ತಾರೀಕು ಗೃಹ ಸಚಿವರಿಗೆ ಒಂದು ಮನವಿ ಕೊಟ್ಟಿದ್ವಿ, ಒಂದು ದೂರನ್ನ ಕೊಟ್ಟಿದ್ವಿ. ಕರಾವಳಿಯ ಭಾಗದಲ್ಲಿ ನಡೆದಿರುವಂತಹ ಈ ಅನುಮಾನಾಸ್ಪದ ಅತ್ಯಾಚಾರಗಳು, ಕೊಲೆಗಳ ಬಗ್ಗೆ ಗೃಹ ಸಚಿವರಿಗೆ ನಾವು ಒಂದು ಮನವಿ ದೂರನ್ನ ಕೊಟ್ಟಿದ್ವಿ. 2ನೇ ತಾರೀಕಿನಿಂದ DG ಆಫೀಸ್ಗೆ ಹೋಗಿದೆ. DG ಆಫೀಸಿಂದ ಮಂಗಳೂರಿನಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2ನೇ ತಾರೀಕಲ್ಲಿ 16ರಲ್ಲಿ ನಾವು ಈ ಟೈಮ್ ನೋಡಬೇಕು. ಎಲ್ಲ ಫಾಸ್ಟ್, ಜಗತ್ತು ಫಾಸ್ಟ್ ಅಂತಾರೆ. ಎಲ್ಲಿದೆ ಫಾಸ್ಟ್? ಇನ್ನು ಅದು ಮಂಗಳೂರಿನ SP ಕಚೇರಿಗೆ ಹೋಗಿ ಅಲ್ಲಿ ಅವರು ಟೈಮ್ ತಗೊಂಡು ಅವರು ಯೋಚನೆ ಮಾಡಿ, ಜಗತ್ತು ತಂತ್ರಜ್ಞಾನದಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಈ ಕಾರ್ಯಾಂಗ ಶಾಸಕಾಂಗ ವ್ಯವಸ್ಥೆನೂ ಫಾಸ್ಟ್ ಆಗ್ಬೇಕಲ್ಲ. ಇದು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತವರ ಮನಸ್ಸಿನ ತುಡಿತ, ಈ ತುಡಿತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸತ್ತು ಹೋದಂತಹ ಮನಸ್ಸಾಕ್ಷಿಗಳನ್ನ ಕೊಂದುಕೊಂಡಂತಹ ಈ ಸ್ಯಾಟಲೈಟ್ ಚಾನೆಲ್ಗಳು, ಈ ರಾಜಕಾರಣಿಗಳಿಗೆ ಓಟಿನ ಲಾಭ ಒಂದು ಕಡೆ ಮನಸ್ಸಾಕ್ಷಿಯೇ ಇಲ್ಲದಂತಹ ರಾಜಕಾರಣಿಗಳು, ಸಂಸದರು, ಶಾಸಕರುಗಳು, ಮತ್ತೊಂದು ಕಡೆ ಅಧಿಕಾರಿ ವರ್ಗಗಳು ತಗೊಳ್ತಾ ಇರುವಂತಹ ಸಂಬಳದ ಜೊತೆಗೆ ಏಸಿಗೆಯನ್ನು ತಿಂದು ಬದುಕುತ್ತಿರುವಂತಹ ಭ್ರಷ್ಟ ಅಧಿಕಾರಿಗಳು. ಜನರು ಎಲ್ಲಿ ನಾವು ಮಾತಾಡ್ಬಿಟ್ರೆ ಎಲ್ಲೂ ನಮ್ಗೆ ಅನ್ಯಾಯ ಆಗ್ಬಿಡುತ್ತೋ ಅಂತೇಳಿ ಎದುರ್ಕೊಳ್ತಾ ಇರುವಂತಹ ಜನರು. ಇದು ಇವತ್ತಿನ ಪರಿಸ್ಥಿತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ನ್ಯಾಯದ ಪರವಾಗಿ, ಶೋಷಿತರ ಪರವಾಗಿ ಯಾವುದು ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತೇವೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ.